ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇಲ್ಲೇನ್ ಕಾಣಿಸ್ತಾ ಇದೆ, ಇದು ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ 13 ಜನ ವೈದ್ಯಾಧಿಕಾರಿಗಳು ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಈ ಕ್ರೆಡಿಟ್ ನಮ್ಮ ವರದಿಗಾರರಾಗಿರ್ತಕ್ಕಂಥ ಹೊದಿಗೆರೆ ಡಿ ಗಿರೀಶ್ ಅವರಿಗೆ ಸಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ವಿಚಾರವನ್ನ ತನ್ನ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನ ನಮ್ಮ ವಾಹಿನಿಗೆ ತಿಳಿಸುವುದರ ಮುಖಾಂತರ ಜನರಿಗೆ ಏನು ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇದ್ದೀವಿ ಎಂಬುದರ ಬಗ್ಗೆ ಗಮನ ಇಟ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ಈ ಡಾಕ್ಟರು ಮನೆ ಮನೆಗೆ ಹೋಗಿ ಸುಮಾರು 10,200 ಜನರನ್ನ ಚಿಕಿತ್ಸೆ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಎಷ್ಟು ಜನ ಏನಾಗಿದೆ ಎಂಬುದ್ರ ಬಗ್ಗೆ, ಆರೋಗ್ಯದ ಬಗ್ಗೆ ಯಾರಿಗೇನು ಸಮಸ್ಯೆ ಇರುತ್ತೆ ಆ ಸಮಸ್ಯೆಯ ಬಗ್ಗೆ ಅವರಿಗೆ ತಿಳಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಹೊದಿಗೆರೆ ಗ್ರಾಮದಲ್ಲಿರ್ತಕ್ಕಂಥ ಜನರು ಸಹ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಇದನ್ನ ನಾನು ಯಾಕೆ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳನ್ನ ಭೇಟಿಯಾಗಿ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಕಿತ್ಕೊಂಡ್ ತಿನ್ನೋ ಹದ್ದುಗಳಾಗ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ನಿಮ್ಗೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಕೆಲವೊಬ್ರು ಹಾಸ್ಪಿಟ್ಲಿಗೆ ಡಾಕ್ಟ್ರೇ ಬರಲ್ಲ, ಕಾಂಪೌಂಡರ್ಗಳು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಗಳು ಪರಿಸ್ಥಿತಿ ಯಾವ ರೀತಿಯಾಗಿದೆ ನೋಡಿ. ಹಾಗಾಗಿ ನಾನು ನಿಮಗೆ ಈ ರೀತಿಯ ಡಾಕ್ಟರ್ಸ್ಗಳು ಸಹ ಇದ್ದಾರೆ ನಮ್ಮ ಒಂದು ಸಮಾಜದಲ್ಲಿ, ಅಥವಾ ನಮ್ಮ ಒಂದು ತಾಲೂಕಲ್ಲಿ, ಅಥವಾ ನಮ್ಮ ಒಂದು ಜಿಲ್ಲೆಯಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಬಹಳ ಇರ್ಬೋದು, ಆದರೆ ಉತ್ತಮ ವ್ಯವಸ್ಥೆಯಲ್ಲಿರ್ತಕ್ಕಂಥ ಉತ್ತಮ ಒಂದು ಜಾಗವನ್ನ ಕಾಪಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ವೈದ್ಯಾಧಿಕಾರಿಗಳಿಗೆ ನಮ್ಮ ಡಿವಿಜಿ ವಾಯ್ಸ್ ಮುಖಾಂತರ ಕೃತಜ್ಞತೆಯನ್ನು ಸಹ, ಅಂದ್ರೆ ಅಭಿಪ್ರಾಯಗಳ ಮೇರೆಗೆ, ಜನರ ಅಭಿಪ್ರಾಯಗಳ ಮೇರೆಗೆ ಕೃತಜ್ಞತೆಯ ಜೊತೆಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೀನಿ ಅಂತ ಡಿವಿಜಿ ವಾಯ್ಸ್ ಸಂಪಾದಕರು ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ಇವತ್ತಿನ ಸುದ್ದಿ. ನಮಸ್ಕಾರ.